ಸಪ್ತ ನಾಡಿಗಳು ಬಹಳ ಪ್ರಾಮುಖ್ಯವಾದಂಥದ್ದು. ಪ್ರತಿ ನಕ್ಷತ್ರಕ್ಕೂ ಒಂದೊಂದು ರೀತಿಯ ನಾಡಿಗಳಿರ್ತವೆ. ಈ ನಾಡಿಗಳಿಂದ ಬಹಳಷ್ಟು ವಿಶೇಷವಾದಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಬಹುದು. ಹಾಗೆ ನಕ್ಷತ್ರಗಳಿಗೆ ಯಾವ ರೀತಿಯ ಗಣಗಳಿರ್ತವೆ, ನಕ್ಷತ್ರಗಳ ಸ್ವಭಾವ ಯಾವ ರೀತಿಯದ್ದು, ನಕ್ಷತ್ರಗಳ ಪ್ರಕೃತಿ ಯಾವ ರೀತಿಯದ್ದು, ಪ್ರತಿ ನಕ್ಷತ್ರಕ್ಕೂ ಸಂಬಂಧಪಟ್ಟಂತಹ ಬೀಜ ಮಂತ್ರಗಳು, ದೇವತೆಗಳು, ಹಾಗೆ ಹಲವಾರು ವಿಚಾರಗಳು ಬಹಳಷ್ಟು ನಮಗೆ ಈ ನಕ್ಷತ್ರಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತವೆ. ಹಾಗೆ ನಾಡಿ ಕೂಡ ಈ ನಕ್ಷತ್ರಕ್ಕೆ ಒಂದು ವಿಶೇಷವಾದಂತಹ ಒಂದು ಅರ್ಥವನ್ನು ಕೊಡುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಇದು ರಿಸಲ್ಟ್ ಅನ್ನು ಕೂಡ ಕೊಡುವಂಥದ್ದು. ಹಾಗೆ ಮೊದಲನೇದಾಗಿ ನೋಡೋಣ ಪ್ರಚಂಡ ನಾಡಿ. ಈ ಪ್ರಚಂಡ ನಾಡಿ ಇದರ ಅಧಿದೇವತೆ ಶನಿ. ಅಂದರೆ ಈ ನಾಡಿಯನ್ನು ಒಂದು ಕಂಟ್ರೋಲ್ ಮಾಡುವಂತಹ ಶಕ್ತಿ ಹೊಂದಿರುವಂತದ್ದು ಶನಿ. ಈ ಪ್ರಚಂಡ ನಾಡಿಗೆ ಸಂಬಂಧಪಟ್ಟಂತಹ ನಕ್ಷತ್ರಗಳು ಕೃತಿಕಾ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಭರಣಿ ನಕ್ಷತ್ರ. ಕೃತಿಕಾ, ವಿಶಾಖ, ಅನುರಾಧ ಹಾಗೂ ಭರಣಿ ನಕ್ಷತ್ರಗಳು ಇದು ಪ್ರಚಂಡ ನಾಡಿಯ ನಕ್ಷತ್ರಗಳು. ಇದರ ಅಧಿದೇವತೆ ಶನಿ. ಈ ಪ್ರಚಂಡ ನಾಡಿಯ ನಕ್ಷತ್ರಗಳು ಬಹಳಷ್ಟು ಕಂಟಕವನ್ನು ತರುವಂತಹ ನಕ್ಷತ್ರಗಳು. ಹಾಗೆ ಈ ಪ್ರಚಂಡ ನಾಡಿಯ ನಕ್ಷತ್ರಗಳಲ್ಲಿ ಹುಟ್ಟಿದವರು ಬಹಳಷ್ಟು ಪ್ರಯಾಣಗಳನ್ನು ಮಾಡ್ತಾರೆ ಜೀವನದಲ್ಲಿ. ಪ್ರಚಂಡ ನಾಡಿಯಲ್ಲಿ ಅಥವಾ ಪ್ರಚಂಡ ನಾಡಿಯ ನಕ್ಷತ್ರಗಳಲ್ಲಿ ಗ್ರಹಗಳ ಸಂಚಾರವಾದಾಗ ದುಷ್ಪರಿಣಾಮಗಳು ಹಾಗೂ ಒಳ್ಳೆಯ ಪರಿಣಾಮಗಳನ್ನು ನಾವು ನಿರೀಕ್ಷಿಸಬಹುದು. ಹಾಗೆ ರಾಹು, ಕೇತು, ಶನಿ, ರವಿ, ಮಂಗಳ ಇಂತಾದ ಗ್ರಹಗಳು ಈ ನಕ್ಷತ್ರಗಳಲ್ಲಿ ಸಂಚಾರ ಮಾಡಿದಾಗ ಇದು ಕಂಟಕವನ್ನು ತರುವಂತಹ ಸಾಧ್ಯತೆಗಳಿರ್ತವೆ. ಅದೇ ರೀತಿ ಶುಭ ಗ್ರಹಗಳು ಈ ನಕ್ಷತ್ರಗಳಲ್ಲಿ ಸಂಚಾರ ಮಾಡಿದಾಗ ಇದು ಅತ್ಯುತ್ತಮ ಒಂದು ರಿಸಲ್ಟ್ ಅನ್ನು ಕೊಡುವಂಥದ್ದು, ಅತ್ಯುತ್ತಮ ಫಲಗಳನ್ನು ಕೊಡುತ್ತದೆ. ಹಾಗೆ ಈ ಒಂದು ಪರಿಣಾಮಗಳು ಕೂಡ ಶಾಶ್ವತವಾದಂತಹ ಪರಿಣಾಮಗಳನ್ನು ಕೊಡುವ ಸಾಮರ್ಥ್ಯವನ್ನು ಈ ಪ್ರಚಂಡ ನಾಡಿಯು ಹೊಂದಿರುತ್ತದೆ. ಹಾಗಾಗಿ ಪ್ರಚಂಡ ನಾಡಿ ನಿಮ್ಮ ಜನ್ಮ ನಕ್ಷತ್ರ ಈ ಪ್ರಚಂಡ ನಾಡಿಯಾಗಿದ್ದಲ್ಲಿ ನೀವು ಈ ಪ್ರಚಂಡ ನಾಡಿಯಲ್ಲಿ ಬೇರೆ ಬೇರೆ ಗ್ರಹಗಳ ಸಂಚಾರವಾದಾಗ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮ ಕೊಡುತ್ತದೆ ಅಂತ ಹೇಳುವುದನ್ನು ನೀವು ನಿರೀಕ್ಷಿಸಬಹುದು.